ಹಾಯ್ ಎಲ್ಲರಿಗೂ ನಮಸ್ಕಾರ. ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಹಾಗೆ ಆ, ನಾಗರ ಪಂಚಮಿ ಅಂದಾಗ ನಾವು ತರವಾಡು ಅಂತೆಲ್ಲ ಹೋಗಲಿಕ್ಕಿಲ್ಲ ಎಲ್ಲಿಗೆ ಸಹ. ಹಾಗಿಲ್ಲ ನಮ್ಮದರಲ್ಲಿ ತರವಾಡಿಗೆ ಹೋಗಿ ಹಾಲೆರೆಯುವುದು ಆ ಥರ ಇಲ್ಲ. ನಮಗೆ ಇಲ್ಲಿ ಹತ್ತಿರ ಬ್ರಾಹ್ಮಿನ್ಸ್ ಮನೆಯಲ್ಲಿ ಬ್ರಾಹ್ಮಿನ್ಸ್ನವರದ್ದು ಇದು ಬನ ಉಂಟು. ಬನದಲ್ಲಿ ಇದು ಕಟ್ಟೆ, ನಾಗನ ಕಟ್ಟೆ, ಅಲ್ಲಿಗೆ ಹಾಲೆರೆಯುವುದು. ಮೊದಲು ಪುತ್ತೂರಲ್ಲಿರುವಾಗ ಕೂಡ ನಮ್ಮ ತಾಯಿ ಮನೆ ಅಲ್ಲಿ ಸಹ ಅಷ್ಟೇ. ಅಲ್ಲಿ ಬನದಲ್ಲಿ ದೊಡ್ಡ ಬನ ಇತ್ತು. ಅಲ್ಲಿ ಬನದ ಬುಡದಲ್ಲಿ ನಾಗನ ಕಲ್ಲು, ಹಾಗೆ ಅದಕ್ಕೆ ಹಾಲೆರೆಯುತ್ತಿದ್ದದ್ದು. ತುಂಬ ಖುಷಿ ಆಗ್ತಿತ್ತು ಆವಾಗ. ತುಂಬ ಊರಿನ ತುಂಬ ಜನ ಬರ್ತಾಯಿದ್ರು ಅಲ್ಲಿ ಸಹ. ಹಾಗೆ ಇಲ್ಲಿ ಹತ್ತಿರ, ನಮ್ಮ ಕಡೆ ಇಲ್ಲಿ ಹತ್ತಿರನೇ. ಹಾಗೆ ಇವತ್ತು ನಾಗನಿಗೆ ಹಾಲೆರೆಯುವುದು ನಮ್ಮ ಮನೆ. ಹಾಗೆಯೇ ಇವತ್ತು ನಾಗನಿಗೆ ಹಾಲೆರೆಯುವುದು ನಮ್ಮ ಮನೆಯ ಹಸುವಿನ ಹಾಲು. ತುಂಬ ಖುಷಿಯಾಗ್ತಿದೆ ನಮಗೆ ಮತ್ತು ಬಾವಾಜಿ ಮನೆಯವರಿಗೆ ನಮ್ಮ ಮನೆಯ ದನದ ಹಾಲು. ಹಾಗೆ ನಾನು ವರ್ಷಲು ಬೆಳಿಗ್ಗೆ ಅಂದರೆ ಇದು ಎಂತ ಅರಸಿನ ಎಲೆಯದ್ದು ಗಟ್ಟಿ ಮಾಡ್ತೇನೆ ವರ್ಷಲು. ಇವತ್ತು ಮಾಡಿಲ್ಲ, ಇನ್ನು ತೋಟಕ್ಕೆ ಹೋಗಬೇಕಷ್ಟೆ. ಯಾಕೆ ಮಾಡಿಲ್ಲ ಅಂದರೆ ನನಗೆ ನಿನ್ನೆ ಹುಷಾರಿರಲಿಲ್ಲ, ತಲೆನೋವು, ಜೋರು ತಲೆನೋವು. ಇಲ್ಲಾಂದರೆ ರಾತ್ರಿ ಮಾಡಿರ್ತೇನೆ, ಯಾವಾಗಲೂ ಮಾಡಿರೋದು ರಾತ್ರಿಯೇ. ಬೆಳಿಗ್ಗೆ ನಾಗನಿಗೆ ಹಾಲು ಎರೆದ ನಂತರ ನಾವು ಅದನ್ನು ತಿನ್ನೋದು. ಹಾಗೆ ಇವತ್ತು ಇನ್ನು ಮಾಡಬೇಕಷ್ಟೆ. ಇವತ್ತು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಅಂತೂ ತುಂಬ ರಶ್, ಅಂದರೆ ರೋಡಲ್ಲಿ ಕ್ಯೂ ಇರ್ತದೆ. ಅದು ಕೂಡ ಒಂದು ಕ್ಯೂ ಅಲ್ಲ, ಸುತ್ತಾಗಿ ಕ್ಯೂ ಇರ್ತದೆ, ಅಷ್ಟು ರಶ್ ಕೂಡ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಭೈರವನ ಕಲ್ಲು, ಭೈರವನ ಕಲ್ಲು, ಅಲ್ಲಿ ಕೂಡ ನಾಗನ ಸಂಚಾರ ಇದೆ. ನಾವು ಫಸ್ಟ್ ಹಾಲು ಕರೆಯುವಾಗ ಇಲ್ಲಿ ಹಾಲು ಎರಿಲಿಕ್ಕುಂಟು. ಹಾಗೆ ನಮಗೆ ಎಂತಾದರೂ ಸೂತಿಕಾದರೆ ನಾವು ಈ ಜಾಗದಿಂದ ಬರಲಿಕ್ಕಿಲ್ಲ. ಇಲ್ಲಿ ಉಂಟು ಕಂಬಳಿ ಹುಳ ನೋಡಿ, ಒಳ್ಳೆಯದು ಕಾಣುವುದಿಲ್ಲ. ಹತ್ತಿರ ಇರಲಿಕ್ಕೆ ನನಗೆ ಹೆದರಿಕೆ ಆಗ್ತದೆ, ಹಾಗೆ ನಾನು ಮೆಲ್ಲ ಹೋಗ್ತೇನೆ. ಇದು ಎಲೆ ನೋಡಿ ತಿಂದಿದೆ, ಇದರಲ್ಲೆಲ್ಲ ಜಾಸ್ತಿ ಇರ್ತದೆ. ಹೆದರಿಕೆಯಿಂದ ಹೋಗುವುದು ನಾನು, ಹೋಗದೆ ಗೊತ್ತಿಲ್ಲ. ವರ್ಷವೂ ನಾವು ಅರಸಿನೆಲೆಯದ್ದು ಇದು ಮಾಡಿದರೆ ವರ್ಷಲ್ಲಿ ಮಾಡಬೇಕು. ಹಾಗೆ ಮಳೆಗೆ ಇಲ್ಲಿ ಫುಲ್ಲು ಇದು ಸೊಪ್ಪೆಲ್ಲ ತುಂಬಿರ್ತದೆ ಅಲ್ಲ. ಮರದಲ್ಲಿ ಆಗುವ ಅಣಬೆ ನೋಡಿ. ಈ ಸಲ ನಮ್ಮ ಜಾಗದಲ್ಲಿ ನಿಂತ ಅಣಬೆ ಸಿಕ್ಕಲೇ ಇಲ್ಲ. ಈ ಸಲ ಕೂಡ ಸಿಕ್ಕಲಿಲ್ಲ, ಕಳೆದ ಸಲ ಕೂಡ ಸಿಕ್ಕಲಿಲ್ಲ. ಇದೆಂಥ ಗಿಡ ಅಂದರೆ ಒಂದು ದೊಡ್ಡ ಹೂ, ಮಳೆಗಾಲಕ್ಕೆ ಆಗೋದು. ಪುಷ್ಪಶ್ರೇಷ್ಠರೇ ಹಾಕಿದ್ರು ಈ ಗಿಡದಲ್ಲಿ ಆಗುವ ಹೂ, ಎಂಥದ ಹೆಸರು ಕೂಡ ಹೇಳಿದ್ದಾರೆ, ನನಗೆ ಇವಾಗ ಮರ್ತೋಯ್ತು. ಇದು ಕೂಡ ಹಾಗೆ ಮಳೆಗಾಲದಲ್ಲಿ ಒಂದೇ ಮಳೆಗೆ ಗೆಡ್ಡೆ ಬಂದು ಹೂ ಆಗ್ತದೆ. ಲಿಲ್ಲಿ ಹೂ ಅಂತ ಹೇಳ್ತೇವೆ ಇದಕ್ಕೆ ಅದೇ ಗೊತ್ತಿಲ್ಲ. ನನ್ನ ದೊಡ್ಡ ಅಕ್ಕ ಕೊಟ್ಟಿದ್ದು. ಈಗ ಅರಸಿನ ಎಲೆ ತುಂಬ ಇತ್ತು ಇಲ್ಲೆಲ್ಲ. ಈಗ ನಾವು ಮೇಲೆ ಮನೆಗೆ ಹೋದ ಕೂಡಲೇ ಇಲ್ಲಿದ್ದದೆಲ್ಲ ಸಾಯ್ತದೆ. ಆಚೆ ಕಡೆ ಉಂಟು, ಮೆಲ್ಲ ಹೋಗಿ ತೆಕ್ಕೊಳ್ಳುವ. ಹಾಲುಂಡು ಹೋಗಿ ನಾಗಮ್ಮ, ಹಾಲು ಕೀರುಂಡು. ಇದೆಂತ ಎಷ್ಟು ಚಂದ ಕಲ್ಲು, ರೌಂಡ್ ಕಲ್ಲು, ಬಟಾಟೆ ಥರ ಇದೆ ಅಲ್ವಾ? ಕೊಂಡೋಗುವ ಅದನ್ನು ಮನೆಗೆ.
ದೊಡ್ಡ ದೊಡ್ಡ ಎಲೆ ಇತ್ತು, ಇವಾಗ ದೊಡ್ಡ ದೊಡ್ಡ ಇಲ್ಲ. ಸ್ವಲ್ಪ ದೊಡ್ಡ ಎಲೆ ಇದ್ದರೆ ಅದರಲ್ಲಿ ಮಡಚಿಡ್ಲಿಕ್ಕೆ ಆಗ್ತದೆ. ಇದರಲ್ಲಿ ಈ ದೊಡ್ಡ ಎಲೆ ಇಲ್ಲ. ಅದೇ ನಾವು ಮೊದಲು ಇಲ್ಲಿ ಇರುವಾಗ, ಈ ಮನೆಯಲ್ಲೇ ಇರುವಾಗ ಇಲ್ಲಿ ದೊಡ್ಡ ದೊಡ್ಡದಿತ್ತು. ಎಲೆ ಸಿಕ್ಕಿತ್ತು, ಇನ್ನು ಹೋಗುದು ಮನೆಗೆ. ಈ ಟೈಮಲ್ಲಿ ಅಣಬೆಲ್ಲ ಇರ್ತದೆ. ಹಾಗೆಯೇ ನಾನು ಬಾಳೆ ಎಲೆ ಕೂಡ ತೆಗೆದಿರ್ತೇನೆ, ಎಲ್ಲ ರೆಡಿ ಮಾಡಿ ಇಡುವುದು ಅವಳಿಗೆ. ತೋಟಕ್ಕೇನೆ ಹೋಗಿದ್ದು, ಅಲ್ಲಿಂದ ತರಲಿಕ್ಕೇನೆ ಮರ್ತೋಯ್ತು ನನಗೆ ಎಲೆ. ಬಾಳೆ ಎಲೆ ಎಲ್ಲ ಹೋಗಿದೆ, ಅದು ಕೂಡ ಹುಳ ಬಂದಿದೆ. ಒಳ್ಳೆಯದು ಯಾವುದುಂಟು ಅದನ್ನು ತೆಗೆದು ರೆಡಿ ಮಾಡೋದು. ಅತ್ತೆ ಇನ್ನೂ ಸಹ ಎದ್ದಿಲ್ಲ. ಅವರಿಗೆ ಚಾಯ ಕೊಟ್ಟು ಹೋಗುವಂತ ನಾನು ಶಾಪಿಗೆ ಹೋಗಿಲ್ಲ. ಅವರು ಎದ್ದಿಲ್ಲ ಎಂತಕ್ಕೆ ಅಂದರೆ ರಾತ್ರಿ ಫುಲ್ಲು ಎಚ್ಚರದಲ್ಲಿದ್ದರು, ಬೊಬ್ಬೆ ಹೊಡ್ತಾ ಇದ್ದರು. ಹಾಗಾಗಿ ಬೆಳಿಗ್ಗೆ ಚೆಂದ ನಿದ್ದೆ ಮಾಡಿದ್ದಾರೆ. ಹಾಗೆ ಈಗ ಮಲ್ಕೊಂಡಿದ್ದಾರೆ ನೋಡಿ, ಕಾಣ್ತದೆ ಸ್ವಲ್ಪ. ಹಾಗೆ ಎಷ್ಟು ಆಗ ಎಬ್ಬಿಸಿದ್ರು ಅವರು ಕಣ್ಣು ಬಿಡ್ತಿಲ್ಲ. ಹಾಗಾಗಿ ನಾನಿನ್ನು ಕೆಲಸಕ್ಕೆ ಹೋಗೋದು. ಮತ್ತೆ ಇವರು ಬಂದು ಕೊಡುವರು ತಿಂಡಿ ಚಾಯ ಏನಾದರೂ. ಇವಾಗ ನೋಡಿ, ಒಂದು ತೆಂಗಿನಕಾಯಿ ಬಿದ್ದುಂಟು. ಅಂದರೆ ತೆಂಗಿನಕಾಯಿ ಉಂಟು, ಯಾವುದರಲ್ಲಿ ಸಹ ನೀರಿಲ್ಲ ಒಳಗಿರೋದ್ರಲ್ಲಿ. ಹಾಗೆ ಇದು ಇದರಲ್ಲಿ ನೀರಿದೆ. ಹಾಗೆ ಇದನ್ನು ಸುಲಿದು ಇದರ ತೆಂಗಿನಕಾಯಿ ಹಾಕಿ ಮಾಡಿ ಇಟ್ಟು ಹೋಗ್ತೇನೆ. ಯಾಕೆಂದರೆ ನಾನು ಯಾಕೆ ಮಾಡಿ ಇಟ್ಟು ಹೋಗೋದಂದರೆ, ಹಿಟ್ಟು ಕಡಿದದ್ದು ಸ್ವಲ್ಪ ನೀರಾಯಿತು, ಅದು ಅವಳಿಗೆ ಸರಿಯಾಗಲಿಕ್ಕಿಲ್ಲ ಮಾಡಲಿಕ್ಕೆ. ಅದಕ್ಕೋಸ್ಕರ ನಾನೇ ಮಾಡಿಟ್ಟು ಹೋಗ್ತೇನೆ. ಲೇಟ್ ಆಗ್ತದೆ, ಇವಾಗಲೇ 9:30 ಆಯಿತು ಗಂಟೆ. ನಂದಿ ನಂದು ಓ ಅದು ಬಚ್ಚ ಬಚ್ಚಿ 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 ಅವೇರೇ ಬಚ್ಚಿ. ಜಪ್ಲೆ ದಿತ್ತು ಬಂಗಾರಿ, ಜಪ್ಲೆಮ್ಮ ಜಪ್ಲೆ ಬಂಗಾರು ಕಿಟ್ಟಿನು. ಚಿನಿ ಜಪ್ಲೆಮ್ಮ, ಜಪ್ಲೆ ಬಂಗಾರ. ಮಳೆ ಬಂತು, ಮಳೆ 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 ಬರ್ತಾನೆ ಉಂಟಲ್ವಾ. ಹನಿ ಹನಿಯಾಗಿ ಬಂದಿತು ಬಾನೂರ, ಬಾನೂರ ಕೆರೆಯ ತುಂಬಿತು.
ಹಾಕಿದೆ. ಒಂದು ತೆಂಗಿನಕಾಯಲ್ಲಿ ಅರ್ಧ. ಇನ್ನು ಬೆಲ್ಲವನ್ನು ಚಂದ ಗುದ್ದಿ ಹಾಕ್ತೇನೆ. ಇಲ್ಲಿ ಚಂದ ಒರೆಸಿಕೊಂಡು ನಾನು ಗುದ್ದುದು. ನಾವು ಸಣ್ಣದಿರುವಾಗ ಹೀಗೆ ಮಾಡಿ ತಿಂತಿದ್ದೆವು, ಬೆಲ್ಲ ಮತ್ತು ತೆಂಗಿನ ತುರಿ. ನಾನು ಸ್ವಲ್ಪ ಬೆಚ್ಚದೆ ನೆನಪು ಮೂಲೆ ಗುದ್ದೇನೆ ಆಯ್ತು. ಈರೆಲ್ಲ ಇದು ಗೊತ್ತಲ್ಲ, ಈರೆಲ್ಲ ಒಟ್ಟಿಗೆ ಕರಿತೀನಿ ನೋಡು ಬಂದ. ಅವು ಚೂರು ನೀರಲ್ಲ ಈಗೋಸ್ಕರ ಮಿಕ್ಸ್ ಆವದಂದ್ರೆ ಯಾನೇ ಮಂತು ದೀಪನೆ ಇದನ್ನೇ ನಿಕ್ಕಿ ಮಂತಿರ ದೀನೆ ನಾನೇ ಮಂತು ದೀಪ ಸ್ವಲ್ಪ ಹೋಗಿ ಅಂದ್ರೆ ಗುಡ್ ಬಾಯ್. ನಾನು ಬಾಯ. ಇವಾಗ ನೋಡಿ ಚಂದ ಇದು ಸೆಕೆ ಬಂದಿದೆ. ನಾನಿವಾಗ ಇದನ್ನು ಇಲ್ಲಿ ಇರ್ತೇನೆ. ಅಂಚ ನಿನ್ನ ಬೇತೆ ಸ್ಟೈಲ್ ಹತ್ತು ಬಂದ ಚೂರು ನೀರು ಆತಂದು ಅಂಚ ಲೈಟ್ ಆಡಿ ಅನತ್ತ ಗೊತ್ತನ್ನದ ಬಂದ ಚೂರು ನೀರಲ್ಲಿ ಅದಕ್ಕೋಸ್ಕರ ನೆಂಚ ಮಂತ್ರಿ. ಇವಾಗ ಎಲೆ ಸ್ವಲ್ಪ ಓಪನ್ ಇದ್ದರೂ ಹಿಟ್ಟು ಒಳಗಡೆ ಹೋಗೋದಿಲ್ಲ. ನಾನಿವಾಗ ಇದು ಬೇರೆ ಸ್ಟೈಲಲ್ಲಿ ಮಾಡೋದು. ಯಾವಾಗಲೂ ಎಲೆಯಲ್ಲಿ ಮಡಚಿಡೋದು, ಎಲೆಯಲ್ಲಿ ಹಿಟ್ಟು ಹಾಕಿ ಎಲೆ ಇಟ್ಟು ಇದು ಮಾಡೋದು. ಇವತ್ತು ಈ ಥರ ಮಾಡ್ತಾ ಇದ್ದೇನೆ. ಬಟ್ಟಲ್ ನನ್ನದು ಬಟ್ಟಲ್ ನಿನ್ನದಿರಲಿ. ನಿನಗೆ ಸುಲಭ ಆಗಲಿಕ್ಕೆ ನಾನು ಮಾಡಿದ್ದು ಗೊತ್ತುಂಟಾ, ಇಲ್ಲದ್ರೆ ನೀನೇ ಮಾಡಬೇಕಿತ್ತು. ನೀನೇ ಇದು ಮಾಡ್ತಾನೆ. ಹೀಗೆ ಹಾಕಿ ಇವಾಗ ಹಿಟ್ಟನ್ನು ಹಾಕ್ತೇನೆ. ಹಿಟ್ಟು ಸ್ವಲ್ಪ ನೀರಾದ ಕಾರಣ ನಾನು ಈ ಥರ ಮಾಡೋದು. ಒಂದು ಸೈಡ್ ಇಟ್ಟು ಚಪ್ಪೆ ಹೋಗಂದು ಇರಲ್ಲ పొట్టను కన్నీళ్ళు కాదు ఎండను పోకట ಕೆಲಸ ಇನ್ನಿತ್ತ ಪೇರು ನಾಗರ್ ಮಾತ್ರ ಚಾಯ್ ರುಚಿ ಲೆಕ್ಕದ ಕೊರ್ಪುನೆ ಚಿನ್ನಿ ಪೀದಾಯಿ ಮುಟ್ಟಿಯರೇನು ಸೆಕೆ ಆಯ್ತು ಗೊತ್ತಲ್ಲ. ಸೂ ಜಾಸ್ತಿ ಅಂತ ಅಪಗಯಾನಿ ಇರಟ್ ಇಂಚ ಜೊತೆ ತಿನ್ಯಾರಾಪು ಜನ ಪರಿಮಳ ಉಂಡವಾ ನೋಡಿ. ಈ ಥರ ಮಾಡೋದು. ಇನ್ನು ಅರಸಿನ ಎಲೆ ಇದು ರೆಡಿ ಆಯಿತು. ಇನ್ನು ಮುಚ್ಚಿದ್ರೆ ಆಯಿತು ಗಟ್ಟಿ. ಇವರು ಹಾಲೆರೆದು ಬಂದು ಕೂಡ ಆಯಿತು. ಇಲ್ಲಿ ತಿಂಡಿ ಕೂಡ ರೆಡಿ ಆಯಿತು. ಇದು ಪ್ರಸಾದ ನೋಡಿ. ಇದೊಂದು ಬೊಂಡ. ಇದು ಹೂ ನನಗೆ, ಇದು ಹೂ ನಿಶನಿಗೆ. ಇಷ್ಟು ಪ್ರಸಾದ. ಇದು ಬೊಂಡ ಮತ್ತು ಇದು ದೀಪ ಪ್ರಸಾದ ಅನ್ಬೇಕು. ಇದೊಂದು ದೀಪ. ಸಿಂಗಾರ ನಿಜವಾಗಿ ನಾಗನ ಪ್ರಸಾದ.
ಜುಟ್ಟನ್ನು ಬಿಡಿಸಿ ಮುಡಿಯಿರಿ ನಿಂಗೆ ಇಕ್ಕೋಚದ ಬೇಗ ಆರೆಗೂ ಆರೆಗೆ ಕುಜಲಿದ್ಯಾ ಕ್ಲಿಪ್ ಹುಡುದಿರೋದತ್ತೆ ಹೇರ್ ಬ್ಯಾಂಡ್ ಮಿನಿ ಇದು ಕಪ್ಪೆಗೆ ನೇ ಪ್ರಸಾದ ಪ್ರಸಾದವೇ ಪ್ರಸಾದ ಇನಿ ನಾಗರಂಚಮಿ ಅಂಚ ಪ್ರಸಾದ ಈರನ ತರಕದಿಯವ ಪೂದಿಯವ ಸೋಕುಜು ಬಾಯ್ ಓಡಿರಿ ಇವತ್ತು 10 ಕಾಲ ಆಯಿತು ನಾನು ಮನೆಯಿಂದ ಹೊರಡುವಾಗ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗ್ತದೆ, ಇಷ್ಟ ಆದ್ರನ್ನು ಲೈಕ್ ಮಾಡಿ ಅಂತ ಹೇಳ್ತಾ ಇನ್ನು ನಾನು ಕೆಲಸಕ್ಕೆ ಹೊರಟಿದ್ದೇನೆ. ಥ್ಯಾಂಕ್ ಯು. ಸಪೋರ್ಟ್ ಮಾಡುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳುತ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್. ಕಣ್ಣು ಏನಾಯ್ತು ಉಲಗೆನ್ನ ಉಂತು ಜೋಡೆ ಉಂತುನದ ಏನ್ ಸರಿ ಪಾಡಿಗೆ ಉಂತಂದೆ ತಾನೆ ಆತನು ಡೈಟ್ ಅಂತದ ನೀ ಒಂಜು ಹೆಲ್ಮೆಟ್ ಎಲ್ಲ ಸರಿ ಪೂಜಾ